ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗಾಗಲೇ ಯುದ್ಧ ನಡೀತಾ ಇದೆ. 400 ಡ್ರೋನ್ಗಳನ್ನು ಈಗ ಪಾಕಿಸ್ತಾನ ಹರಿಬಿಟ್ಟಿದೆ. ಆದರೆ ಈಗ ಮತ್ತೊಂದು ಕಡೆ ಭಾರತದ ಈ ಒಂದು ಏನಂತಂದ್ರೆ ಭಾರತ ವಾಯು ಪ್ರದೇಶದಲ್ಲಿ ಈಗಾಗಲೇ ಪಾಕ್ ಪ್ರಕ್ಷುಬ್ಧದ ವಾತಾವರಣ ನಿರ್ಮಾಣವಾಗಿದೆ. 2 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದೆ ಭಾರತ. ಶ್ರೀನಗರದ ದಾಳಿಗೆ ಬಂದಿದ್ದಂತಹ 2 ಜೆಟ್ಗಳು ಈಗ ಫಿನಿಶ್ ಆಗಿವೆ. ಭಾರತದ ವಾಯು ಪ್ರದೇಶದಲ್ಲಿ ಪಾಕ್ಗೆ ಪ್ರತ್ಯುತ್ತರವನ್ನು ಕೊಟ್ಟಿದೆ ಭಾರತ. ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಗಡಿ ಪ್ರದೇಶಗಳಲ್ಲಿ 2 ಫೈಟರ್ ಜೆಟ್ಗಳನ್ನು ಭಾರತೀಯ ವಾಯುಸೇನೆ ಹೊಡೆದುರುಳಿಸಿದೆ. ಶ್ರೀನಗರದ ದಾಳಿಗೆ ಬಂದಿದ್ದಂತಹ ಪಾಕಿಸ್ತಾನದ 2 ಜೆಟ್ಗಳನ್ನು ಭಾರತ ಹೊಡೆದುರುಳಿಸಿದೆ. ಪಾಕಿಸ್ತಾನಕ್ಕೆ ಯಾರೆಲ್ಲ ಕ್ಷಿಪಣಿಗಳನ್ನು ಹೊಡೆದು ಅಂದರೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ? ಟರ್ಕಿ ಮತ್ತು ಚೀನಾ. ಚೀನಾದ ಡ್ರೋನ್ಗಳು ಈಗ ಪುಡಿ ಪುಡಿಯಾಗ್ತಾ ಇದ್ದಾವೆ. ಕ್ಷಿಪಣಿಗಳನ್ನು ಟರ್ಕಿ ಮತ್ತು ಚೀನಾ ಸಹಭಾಗಿತ್ವದಲ್ಲಿ ಟರ್ಕಿ ಮತ್ತು ಚೀನಾ ಅವರ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಮತ್ತು ಕ್ಷಿಪಣಿಗಳನ್ನು ಸಪ್ಲೈ ಮಾಡ್ತಾ ಇದ್ದಾವೆ. ಅದರ ಕಾರ್ಯಕ್ಷಮತೆ ಅದು ಎಷ್ಟರ ಮಟ್ಟಿಗೆ ಇನ್ನೂ ಜಮ್ಮು ಕಾಶ್ಮೀರದ ಗಡಿಯನ್ನು ಕೂಡ ದಾಟಿರಲಿಲ್ಲ. ಆಗಲೇ ಭಾರತೀಯ ಸೇನೆ ಆ ಡ್ರೋನ್ಗಳನ್ನು ಆ ಜೆಟ್ಗಳನ್ನು ಹೊಡೆದುರುಳಿಸಿದೆ. ಅಂದರೆ ಇದರ ಮೇಲೆ ಗೊತ್ತಾಗುತ್ತೆ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳು ಯಾವುದಕ್ಕೂ ಕೂಡ ಅಂದರೆ ಎಷ್ಟು ಸುರಕ್ಷಿತವಾಗಿರುತ್ತೆ ಅಂತ. ಪಾಕಿಸ್ತಾನ ಚೀನಾವನ್ನು ನಂಬಿಕೊಂಡು ಈ ಒಂದು ಯುದ್ಧವನ್ನು ಮಾಡ್ತಾ ಇದೆ. ಪ್ರತಿ ಕ್ಷಣಕ್ಕೂ ಕಳೆದ 2 ದಿನಗಳಿಂದ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನು ಮಾಡ್ತಾ ಇದೆ. ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಡ್ರೋನ್ ಯುದ್ಧವನ್ನು ಶುರು ಮಾಡಿದೆ. ಆದರೆ ಈ ಕ್ಷಣದವರೆಗೂ ಯಾವುದೇ ಗೋಲನ್ನು ಅಚೀವ್ ಮಾಡೋದಕ್ಕೆ ಆಗಿಲ್ಲ ಪಾಕಿಸ್ತಾನಕ್ಕೆ. ಕಾರಣ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳನ್ನು ಮೇಡ್ ಇನ್ ಚೀನಾ ಡ್ರೋನ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಭಾರತ ಮೇಡ್ ಇನ್ ಚೀನಾ ಡ್ರೋನ್ಗಳನ್ನು ಅಲ್ಲೇ ಹೊಡೆದುರುಳಿಸ್ತಾ ಇದೆ. ಈಗ 2 ಜೆಟ್ಗಳನ್ನು ಭಾರತೀಯ ವಾಯುಸೇನೆ ಹೊಡೆದುರುಳಿಸಿದೆ. ಇದು ಬೆಳಗ್ಗಿನ ದೃಶ್ಯ. ಶ್ರೀನಗರವನ್ನೇ ಟಾರ್ಗೆಟ್ ಮಾಡಿಕೊಂಡು ಬಂದಿದ್ದಂತಹ 2 ಜೆಟ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. 2 ಫೈಟರ್ ಜೆಟ್ಗಳು ಪ್ರಮುಖವಾದಂತಹದ್ದು. ಒಂದು ಯುದ್ಧ ನಡಿಬೇಕಾದ್ರೆ ಫೈಟರ್ ಜೆಟ್ಗಳು, ಕ್ಷಿಪಣಿಗಳು ಮತ್ತು ಮಿಸೈಲ್ಗಳು ಎಷ್ಟು ಇಂಪಾರ್ಟೆಂಟು ಅದಕ್ಕೆ ಸಂಬಂಧಿಸಿದ ಅದು ಕೂಡ ಭಿಕಾರಿಸ್ತಾನವಾಗಿರುವಂತಹ ಪಾಕಿಸ್ತಾನ ಬೇರೆಯವರ ಕಡೆಯಿಂದ ಸಾಲ ಮಾಡಿ ಕ್ಷಿಪಣಿಗಳನ್ನು ಅಥವಾ ಫೈಟರ್ ಜೆಟ್ಗಳನ್ನು ತಂದುಬಿಟ್ಟು ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ಆ ಎಲ್ಲ ದಾಳಿಗೆ ಅಂದರೆ ಆ ಎಲ್ಲ ಜೆಟ್ಗಳನ್ನು ಹೊಡೆದುರುಳಿಸ್ತಾ ಇದೆ ಭಾರತ. ಇದು ಬೆಳಗ್ಗಿನ ಜಾವದ ದೃಶ್ಯ. 2 ಫೈಟರ್ ಜೆಟ್ಗಳನ್ನು ಭಾರತೀಯ ವಾಯುಸೇನೆ ಪಾಕಿಸ್ತಾನದಿಂದ ಬಂದಂತಹ 2 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದೆ. देखो गमले ना